ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಸತನ್ಯ. ಡಿಯರ್ ಫ್ರೆಂಡ್ಸ್, ಈ ವಿಡಿಯೋನ ನೋಡ್ತಿರುವಂಥ ಸಾಕಷ್ಟು ಮಂದಿ ಪಿ ಯು ಸಿ ಓದ್ತಾ ಇರ್ತೀರಂತ ಭಾವಿಸಿದ್ದೀನಿ. ಆ್ಯಂಡ್ ಒಂದು ಸಬ್ಜೆಕ್ಟಲ್ಲಿ ಔಟ್ ಆಫ್ ಔಟ್ ತೆಗಿಬೇಕು ಅನ್ನೋದು ತುಂಬ ಸ್ಟೂಡೆಂಟ್ಸಿನ ಕನಸಾಗಿರುತ್ತೆ. ಔಟ್ ಆಫ್ ಔಟ್ ತೆಗಿಯೋದು ಯಾವುದೇ ಕಾರಣಕ್ಕೂ ಈಸಿ ಅಲ್ಲ, ತುಂಬಾ ಕಷ್ಟ ಇರುತ್ತೆ. ಒಂದು ಸಣ್ಣ ಮಿಸ್ಟೇಕು ಕೂಡ ಆಗಬಾರ್ದು. ಆ್ಯಂಡ್ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿಲಿ 70ಕ್ಕೆ 70 ತೆಗಿಬೇಕು ಅಂದರೆ, ಅಥವಾ ಕನ್ನಡ, ಇಂಗ್ಲೀಷ್, ಮ್ಯಾಥ್ಸಲ್ಲಿ 80ಕ್ಕೆ 80 ತೆಗಿಬೇಕು ಅಂತ ಹೇಳಿದ್ರೆ, ಅಥವಾ ಕಾಮರ್ಸಲ್ಲಿ ಔಟ್ ಆಫ್ ಔಟ್ ತೆಗಿಬೇಕು, ಕಾಮರ್ಸ್ ಆರ್ಟ್ಸಲ್ಲಿ ಯಾವುದೇ ಒಂದು ಕಾಂಬಿನೇಷನಲ್ಲಿ ಆಗಲೂ ಕೂಡ ಔಟ್ ಆಫ್ ಔಟ್ ತೆಗೆಯೋದು ಸುಲಭದ ಮಾತಲ್ಲ. ಸೊ ಇವತ್ತು ನಾನು ಒಂದು ಸಾಫ್ಟ್ ಕಾಪಿಯನ್ನು ತಂದಿದ್ದೀನಿ. ಅದೇನು ಅಂತ ಹೇಳಿದ್ರೆ, ಸೆಕೆಂಡ್ ಪಿ ಯು ಸಿ ಮಾರ್ಚಲ್ಲಿ ನಡೆದಂಥ ಎಕ್ಸಾಮಿನೇಷನ್, 2023 ಮಾರ್ಚಲ್ಲಿ ನಡೆದಂಥ ಎಕ್ಸಾಮಿನೇಷನ್ ಬಯಾಲಜಿ ಪೇಪರು ನನ್ನ ಹತ್ರ ಇದೆ. ಈಗ ಅದನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಅಂದರೆ ಡಿಸ್ಕಸ್ ಅನ್ನೋದಕ್ಕಿಂತ ಆ ಒಂದು ಫೈನಲ್ ಎಕ್ಸಾಮಿನೇಷನ್ ಪೇಪರ್ ಹೇಗಿರುತ್ತೆ, ಅಲ್ಲಿ ಏನೇನು ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ, ಜೊತೆಗೆ ಒಂದು ಔಟ್ ಆಫ್ ಔಟ್ ಬಂದಿರುವ ಪೇಪರ್ ನನ್ನ ಹತ್ರ ಇದೆ. ಔಟ್ ಆಫ್ ಔಟ್ ತೆಗಿಬೇಕು ಅಂದರೆ ಏನೇನು ಯಾವ್ಯಾವ ಥರ ಆನ್ಸರ್ಸ್ಗಳನ್ನು ಬರೀಬೇಕು ಅನ್ನೋದು ನಿಮಗೆ ಈ ಪೇಪರ್ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ಬಯಾಲಜಿ ಅಂತ ಇದೆ ಅಂತ ಹೇಳಿದ ಮಾತ್ರಕ್ಕೆ ಅಲ್ಲಿ ಬಯಾಲಜಿ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಇದು ಅಪ್ಲೈ ಆಗಲ್ಲ. ಕಾಮರ್ಸು, ಆರ್ಟ್ಸು ಮತ್ತು ಬೇರೆ ಸಬ್ಜೆಕ್ಟ್ಗಳು ಕೂಡ ಪೇಪರ್ ಎಲ್ಲ ಸೇಮ್ ಇರುತ್ತೆ. ಬಟ್ ಆನ್ಸರ್ಸ್ಗಳನ್ನು ಹೇಗೆ ಬರಿಬೇಕು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡ್ತಿರೋದ್ರಿಂದ ಅಷ್ಟೇನು ಡಿಫ್ರೆನ್ಸ್ ಆಗೋದಿಲ್ಲ ಇದರಲ್ಲಿ. ಓಕೆನಾ? ಸೊ ನೋಡಿ, ಮೊದಲನೇದಾಗಿ ಇಲ್ಲಿ ಆನ್ಸರ್ ಬುಕ್ಲೆಟ್ ಸೀರಿಯಲ್ ನಂಬರ್ನ ಬರಿಬೇಕಾಗತ್ತೆ. ಅದು ಚೇಂಜ್ ಇರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಆ್ಯಂಡ್ ಇಲ್ಲಿ ರಿಜಿಸ್ಟರ್ ನಂಬರ್ 6 ಡಿಜಿಟ್ಸ್ ರಿಜಿಸ್ಟರ್ ನಂಬರ್ ಇರುತ್ತೆ. ಅದನ್ನು ಕರೆಕ್ಟಾಗಿ ಒಂದೊಂದು ಬಾಕ್ಸಿಗೆ ಒಂದೊಂದು ನಂಬರ್ನ ಮೆನ್ಷನ್ ಮಾಡಬೇಕು. ಆ್ಯಂಡ್ ಇಲ್ಲಿ ಸಬ್ಜೆಕ್ಟ್, ಇಲ್ಲಿ ಈಗ ಈ ಪೇಪರ್ ಬಯಾಲಜಿ ಆಗಿರೋದ್ರಿಂದ ಬಯಾಲಜಿ ಇಲ್ಲಿದೆ. ಆ್ಯಂಡ್ ನೀವು ಇಲ್ಲಿ ಎಷ್ಟು ಪೇಜಸ್ಗಳನ್ನು ಯೂಸ್ ಮಾಡ್ತೀರ ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಕೆಲವರಿಗೆ ಒಂದು ಗೊಂದಲ ಇರುತ್ತೆ ಅನ್ನೋದಕ್ಕಿಂತ ಆ ಕ್ಲಾರಿಫಿಕೇಶನ್ ಇರಲ್ಲ. ಏನು ಅಂತ ಹೇಳಿದ್ರೆ, ಒಂದೇ ಕ್ವಶನ್ ಅನ್ನ 2-3 ಸತಿ ಬರೆದಿರ್ತಾರೆ, ಬೇರೆ ಬೇರೆ ಜಾಗದಲ್ಲಿ 2-3 ಸತಿ ಬರೆದಿರ್ತಾರೆ. ಆ ಥರದ ಸಿಚುವೇಶನ್ಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಎಕ್ಸ್ಟ್ರಾ ಮಾರ್ಕ್ಸ್ ಸಿಗಲ್ಲ. ಸೊ ಅದರಿಂದ ಅದನ್ನು ಅವಾಯ್ಡ್ ಮಾಡಬೇಕು ಅಂತಾನೆ ಬೋರ್ಡ್ ಈ ಥರದ ಒಂದು ಪ್ಯಾಟರ್ನ್ ತಂದಿದೆ. ಈ ಥರ ನೋಡಿ, ಈ ಒಂದು ಬುಕ್ಲೆಟಲ್ಲಿ ಈ ಒಂದು ಡಿಸ್ಪ್ಲೇನಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಪ್ರತಿ ಕ್ವಶನ್ ನಂಬರು ಕೂಡ ಇಲ್ಲಿದೆ. ನೀವು ಒಂದು ಕ್ವಶನ್ ಅನ್ನ ಪದೇ ಪದೇ ಬರೆದ್ರು ಕೂಡ ಆ ಕ್ವಶನ್ಗೆ ಇಲ್ಲಿ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಒಂದ್ಸತಿ 2 ಮಾರ್ಕ್ಸ್ ತೆಗೆದಿರ್ತೀರಿ, ಮತ್ತು ಅದೇ ಕ್ವಶನ್ ಏನು ಇನ್ನೊಂದ್ಸತಿ ಬರೆದಾಗ ಅಕಸ್ಮಾತ್ ಎಲ್ಲೋ ಒಂದು ಸ್ವಲ್ಪ ಸ್ಯಾಟಿಸ್ಫೈ ಆಗಿ 3 ಮಾರ್ಕ್ಸ್ ಕೊಟ್ಟಿರ್ತಾರೆ. ಮೊದಲೇ ಇಲ್ಲಿ ಎಂಟ್ರ್ ಆಗಿರೋದ್ರಿಂದ 3 ಮಾರ್ಕ್ಸನ್ನು ಹಾಕಕ್ಕೆ ಬರಲ್ಲ. ಓಕೆ, ಅದೊಂದು ನೀವು ನೋಡ್ಕೊಳ್ಬೇಕು. ಮತ್ತೆ ಪದೇ ಪದೇ ಅದನ್ನು ಆ ಮಿಸ್ಟೇಕ್ ಮಾಡಕ್ಕೆ ಹೋಗಬೇಡಿ, ಯಾಕಂದರೆ ಅದು ಎಷ್ಟೇ ಸತಿ ಬರೆದ್ರು ಕೂಡ ಇಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ಪ್ರತಿಯೊಂದು ಕ್ವಶನ್ ನಂಬರ್ ಬರೆದಿದ್ದಾರೆ, ಎಷ್ಟು ಕ್ವಶನ್ಸ್ಗಳಿರುತ್ತೆ ಅಷ್ಟಕ್ಕೆ ಇಲ್ಲಿ ಮಾರ್ಕ್ಸನ್ನು ಎಂಟ್ರಿ ಮಾಡ್ತಾ ಹೋಗ್ತಾರೆ. ಪ್ರತಿ ಕ್ವಶನಿನ ಮಾರ್ಕ್ಸ್ ಕೂಡ ಇಲ್ಲಿ ಎಂಟ್ರಿ ಆಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ಬೋದು 10 ಕ್ವಶನ್. ಆ್ಯಂಡ್ ಇಲ್ಲಿ ಟೋಟಲ್ ಮಾರ್ಕ್ಸ್ ಎಷ್ಟಿರುತ್ತೆ ಈ ಒಂದು ರೋನಲ್ಲಿ, ಯಾವುದು ನೋಡಿ, ಇಲ್ಲಿ 1 ನಿಮಿಷ, ಈ ರೋನಲ್ಲಿ ಎಷ್ಟು ಬಂದಿದೆ, ಈ ರೋನಲ್ಲಿ ಎಷ್ಟು ಬಂದಿದೆ ಅದನ್ನು ಟೋಟಲ್ ಮಾಡಿದ್ದಾರೆ ಇಲ್ಲಿ. ಓಕೆ, ಈ ರೋನಲ್ಲಿ ಇರುವಂಥದ್ದು ಇಲ್ಲಿ ಟೋಟಲ್ ಆಗಿದೆ. ಆ್ಯಂಡ್ ಫಾರ್ ಎಕ್ಸಾಂಪಲ್, ಒಂದು ಮೇನಲ್ಲಿ 5 ಕ್ವಶನ್ ಅಟೆಂಡ್ ಮಾಡಬೇಕು ಅಂತ ಇರುತ್ತೆ, ನೀವು 6 ಮಾಡಿರ್ತೀರಿ, ಆ 6 ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಬಟ್ 6ರಲ್ಲಿ ಯಾವ 5 ಕ್ವಶನ್ಸ್ಗಳಿಗೆ ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ ಅದನ್ನ ಕನ್ಸಿಡರ್ ಮಾಡ್ತಾರೆ, ಇನ್ನ ಉಳಿದಿರೋದನ್ನ ಎಕ್ಸ್ಟ್ರಾ ಅಂತ ಹಾಕಿರ್ತಾರೆ. ನೀವೆಲ್ಲ ಅದನ್ನ ಅಬ್ಸರ್ವ್ ಮಾಡ್ಬೋದು, ಹೌದಲ್ವಾ? ಅದನ್ನ ನೋಡಿ, ಅದನ್ನ ಇಲ್ಲಿ ಟೋಟಲ್ ಮಾರ್ಕ್ಸ್ ಅಲ್ಲಿ ಕನ್ಸಿಡರ್ ಮಾಡಲ್ಲ. ಈ ಟೋಟಲ್ ಮಾರ್ಕ್ಸ್ ಅಲ್ಲಿ ಆ ಒಂದು ಎಕ್ಸ್ಟ್ರಾ ಅನ್ನೋ ಒಂದು ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಲ್ಲ. ಓಕೆನಾ? ಸೊ ಈ ರೋವಿನ ಮಾರ್ಕ್ಸ್ ಇಲ್ಲಿ ಹಾಕಿರ್ತಾರೆ, ಈ ರೋ ಮಾರ್ಕ್ಸ್ ಇಲ್ಲಿದೆ. ಆ್ಯಂಡ್ ಟೋಟಲ್ ಮಾರ್ಕ್ಸ್ ನೋಡಿ, ಟೋಟಲ್ ಮಾರ್ಕ್ಸ್ 69.5 ಬಂದಿದೆ. ಈ ತರ 69.5 ಮಾರ್ಕ್ಸ್ ಏನಾದ್ರು ಬಂದ್ರೆ ಎಕ್ಸ್ಟ್ರಾ ಹಾಫ್ ಮಾರ್ಕ್ ಕೊಟ್ಟು ಅದನ್ನ ಔಟ್ ಆಫ್ ಔಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಟು ಕ್ಯಾಂಡಿಡೇಟ್ಸ್ ಅಂತ ಇದೆ, ಅದನ್ನು ನಾನು ಇನ್ನೊಂದು ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀನಿ. ಈಗ ಈ ಪೇಪರ್ನ ನೋಡಬೇಕಾಗಿರೋದ್ರಿಂದ ನೋಡಿ, ಇಲ್ಲಿ ಎಸ್ಪೆಷಲಿ ಬಯಾಲಜಿ ಏನದ್ರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಪಾರ್ಟ್ ಎನಲ್ಲಿ ಬರುವಂತಹ ಕ್ವಶನ್ಸ್ಗಳನ್ನು ಫಸ್ಟ್ 2 ಪೇಜಸ್ಗಳಲ್ಲೇ ಬರಿಬೇಕು ಅಂತ.
ಆ್ಯಂಡ್ ಇಲ್ಲಿ ಬರಿಬೇಕಾದ್ರೆ ಒಂದು ಲೈನ್ ಬಿಟ್ಟು ಲೈನ್ ಬರೆದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಕ್ವಶನ್ ನಂಬರನ್ನು ಮೆನ್ಷನ್ ಮಾಡಲೇಬೇಕು. ಕೆಲವರು ಕ್ವಶನ್ ನಂಬರನ್ನು ಮೆನ್ಷನ್ ಮಾಡಲ್ಲ, ತುಂಬ ಮಿಸ್ಟೇಕ್ಸ್ ಮಾಡ್ತಾರೆ. ಲಾಸ್ಟಿಗೆ ಬರೆಯೋಣ ಅಂತ ಅನ್ಕೊಂಡಿರ್ತಾರೆ ಅಥವಾ ಏನೋ ಒಂದು ಸಮಯದಲ್ಲಿ ಮರ್ತಿರ್ತಾರೆ. ಸೊ ಕ್ವಶನ್ ನಂಬರನ್ನು ಫಸ್ಟು ಎಲ್ಲ ಕ್ವಶನ್ಸ್ಗಳಿಗೂ ಹಾಕ್ಕೊಂಡು, ಎಸ್ಪೆಷಲಿ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸು, ಆಮೇಲೆ ಒಂದೊಂದೇ ಕ್ವಶನ್ಗೆ ಆನ್ಸರ್ನ ಮಾಡ್ತಾ ಹೋಗಿ. ಆಮೇಲೆ ಟೈಮ್ ಆಗಲಿಲ್ಲ ಅಂದ್ರೂ ಕೂಡ, ಅದು ಹಾಗೆ ಬಿಟ್ಟರೂ ಕೂಡ ಕ್ವಶನ್ ನಂಬರ್ ಹಾಕದೇ ಇರೋ ತಪ್ಪನ್ನ ಮಾಡಬೇಡಿ. ಓಕೆನಾ? ನೋಡಿ ಇಲ್ಲಿ, ಆಮೇಲೆ ಇಲ್ಲಿ ಫಸ್ಟ್ ಫಾರ್ ಎಕ್ಸಾಂಪಲ್ ಈಗ ಒಂದಕ್ಕೆ ಗ್ಯಾಮೆಟೋಜೆನಿಸಿಸ್ ಅನ್ನುವಂಥ ಆನ್ಸರ್ ಇದೆ. ಈ ಗ್ಯಾಮೆಟೋಜೆನಿಸಿಸ್ ಅನ್ನೋ ಆನ್ಸರ್ ಜೊತೆಗೆ ಅದು ಯಾವ ಆಪ್ಷನ್ ಅನ್ನೋದನ್ನು ಕೂಡ ನೀವು ಬರೀಬೇಕಾಗುತ್ತೆ. ಆ ಆಪ್ಷನ್ಸ್ಗಳನ್ನು ಕೂಡ ಕೆಲವು ಸ್ಟೂಡೆಂಟ್ಸ್ಗಳು ಬರೆಯಲ್ಲ. ಓಕೆನಾ? ಅದನ್ನು ಮಿಸ್ ಮಾಡಬೇಡಿ, ಬರಿಬೇಕು. ಅದನ್ನು ಆಪ್ಷನ್ಸ್ಗಳನ್ನು ಕೂಡ ಮೆನ್ಷನ್ ಮಾಡಬೇಕು. ನೋಡಿ, ಟೋಟಲ್ 15 ಕ್ವಶನ್ಸ್ಗಳಿದೆ. ಓಕೆ, ಇಲ್ಲಿ 14 ಎಂಡ್ ಆಯಿತು. ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ 15ನೇ ಕ್ವಶನ್ ಬರೆದಿದ್ದಾರೆ. ಇಷ್ಟಕ್ಕೆ MCQ ಮುಗಿಯುತ್ತೆ. ಇನ್ನು 16, 17, 18, 19, 20 ಇವೆಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ನೋಡಿ, ಎಲ್ಲೂ ಕೂಡ ಮಾರ್ಕ್ಸ್ ಹೋಗಿಲ್ಲ, ಎಲ್ಲವಕ್ಕೂ ಮಾರ್ಕ್ಸ್ ಬಂದಿದೆ. ಓಕೆ, ಎಲ್ಲೂ ಕೂಡ ಮಾರ್ಕ್ಸ್ ಹೋಗಿಲ್ಲ. ಆ್ಯಂಡ್ ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಯಾವುದೇ ಸಣ್ಣ ಚಿತ್ತು ಕಾಟು ಕೂಡ ಒಂದು ಸ್ಟೂಡೆಂಟು ಮಾಡಿಲ್ಲ. ನೋಡಿ, ಎಲ್ಲೂ ಕೂಡ ಸಣ್ಣ ಚಿತ್ತು ಕೂಡ ಆಗಿಲ್ಲ. ಆ್ಯಂಡ್ ತುಂಬ ಕ್ಲೀನ್ ಇದೆ, ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ, ಪ್ರೆಸೆಂಟೇಷನ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಲಿ, ಯಾವುದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇಲ್ಲ. ಓಕೆ, ಇಲ್ಲಿಂದ ನೋಡಿ 21ನೇ ಕ್ವಶನಿಂದ ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸ್ ಕ್ವಶನಿಗೆ ಎಂಟ್ರ್ ಆಗ್ತೀವಿ. ಇಲ್ಲಿ ನೋಡಿ, ಒಂದು ಆನ್ಸರ್ನ ಬರೆಯುವಂಥ ರೀತಿ ಇರ್ಬೋದು. ಆ್ಯಂಡ್ NCERT ಹೇಗಿರುತ್ತೆ ಹಾಗೇ ಈ ಸ್ಟೂಡೆಂಟ್ ಆನ್ಸರ್ನ ಬರೆದಿದ್ದಾರೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ನೀವು ಬೇಕಾದರೆ ಅದನ್ನು ಚೆಕ್ ಮಾಡ್ಬೋದು, ನಾನು ಕೂಡ ಚೆಕ್ ಮಾಡಿದ್ದೀನಿ. NCERT ಆನ್ಸರ್ಸ್ ಹೇಗಿರುತ್ತೆ ಹಾಗೆ ಆನ್ಸರನ್ನು ಬರೆದಿದೆ ಒಂದು ಸ್ಟೂಡೆಂಟು. ಆ್ಯಂಡ್ ಫಾರ್ ಇಲ್ಲಿ ಕ್ವಶನ್ ಮೋಸ್ಟ್ಲಿ ವಾಟ್ ಆರ್ ಹರ್ಮೋಫ್ರೋಡೈಟ್ಸ್ ಅಥವಾ ಬೈಸೆಕ್ಷುವಲ್ ಅನಿಮಲ್ಸ್ ಗಿವನ್ ಎಕ್ಸಾಂಪಲ್ ಅಂತ ಕೇಳಿರಬಹುದು. ಅದಕ್ಕೆ ಹರ್ಮೋಫ್ರೋಡೈಟ್ಸ್ ಅಂದರೆ ಏನು ಅಂತ ಬರೆದಿದ್ದಾರೆ. ಆ್ಯಂಡ್ ಎಕ್ಸಾಂಪಲ್ಗಳನ್ನು ಕೂಡ ನೋಡಿ, ಬರೀ ಒಂದು ಎಕ್ಸಾಂಪಲ್ ಕೊಟ್ಟಿದ್ರೆ ನೀವು ಒಂದು ಎಕ್ಸ್ಟ್ರಾ ಬರ್ದಿರಿ, ಏನು ತಪ್ಪಾಗಲ್ಲ. ಕರೆಕ್ಟಾಗಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅಂದರೆ ಎಕ್ಸಾಂಪಲ್ಸ್ಗಳನ್ನು ಬರೆಯೋಕ್ಕೆ ಹೋಗಬೇಡಿ. ಓಕೆನಾ? ಎಕ್ಸಾಕ್ಟಾಗಿ ಗೊತ್ತಿದ್ರೆ ಒಂದರ ಜಾಗದಲ್ಲಿ 2 ಬರೆದ್ರು ಸಮಸ್ಯೆ ಆಗಲ್ಲ. ಓಕೆ, ಇದು 2 ಮಾರ್ಕ್ಸಿಂದು ಡಿಫ್ರೆನ್ಸ್ ಕೇಳಿದ್ದಾರೆ. ಡಿಫ್ರೆನ್ಸ್ಗಳನ್ನು ಕೇಳಿದಾಗ ಬೆಟರ್ ನೀವು ಈ ಥರದ ಬಾಕ್ಸ್ಗಳನ್ನು ಹಾಕಿ ಬರೆಯೋದು ತುಂಬ ಒಳ್ಳೆಯದು. ಓಕೆನಾ? ಇಲ್ಲಿ 2 ಮಾರ್ಕ್ಸಿಗಾಗಿರೋದ್ರಿಂದ 2 ಡಿಫ್ರೆನ್ಸ್ ಆರ್ ಎನಫ್. ಬಟ್ ಒಂದೊಂದು ಪಾಯಿಂಟ್ ಎಕ್ಸ್ಟ್ರಾ ಬರೆದ್ರು ಸಾಕು. ಓಕೆ, ಏನು ಚೇಂಜಸ್ ಆಗಲ್ಲ, ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಬೇರೆ ಕಡೆ ಎಲ್ಲಾದರೂ ಮಾರ್ಕ್ಸ್ ಹೋದ್ರು ಇಲ್ಲಿ ನಿಮ್ಮ ಮಾರ್ಕ್ಸು ಉಳ್ಕೊಂಡಿರುತ್ತೆ. ಇಲ್ಲಿ ಸಿಂಪ್ಟಮ್ಸ್ ಕೇಳಿದ್ದಾರೆ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಪಾಯಿಂಟ್ ವೈಸು NCERT ಹೇಗಿದೆ ಹಾಗೆ ಆ ಸಿಂಪ್ಟಮ್ಸ್ಗಳನ್ನು ಮೆನ್ಷನ್ ಮಾಡಿದ್ದಾರೆ, ಡೌನ್ ಸಿಂಡ್ರೋಮ್ನ ಸಿಂಪ್ಟಮ್ಸು. ಆ್ಯಂಡ್ ಇಲ್ಲಿ ಸಬ್ ಪಾಯಿಂಟ್ಸ್ಗಳನ್ನು ಹಾಕೋದಾಗಿರ್ಬೋದು, ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಜಿನೋಟೈಪ್ಸ್ ಯಾವುದು ಮೋಸ್ಟ್ಲಿ ಹೆಟ್ರೋಸೈಗಸ್ A ಮತ್ತು ಹೆಟ್ರೋಸೈಗಸ್ B ಜಿನೋಟೈಪ್ ಕೇಳಿದ್ದಾರೆ, ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಬೇಸಿಕ್ ಅಮೈನೋ ಆಸಿಡ್ಸು ಲೈಸಿನ್, ಅರ್ಜಿನೈನ್. ನೋಡಿ, ಇಲ್ಲೂ ಅಷ್ಟೇ ಮತ್ತೆ ಡಿಫ್ರೆನ್ಸ್ ಕೇಳಿದ್ದಾರೆ. ಅದೇ ಥರ ಬಾಕ್ಸ್ ಹಾಕಿ ಆ ಡಿಫ್ರೆನ್ಸನ್ನು ಬರೆದಿರುವಂಥದ್ದು. 3 ಡಿಫ್ರೆನ್ಸ್ಗಳನ್ನು ಬರೆದಿದ್ದಾರೆ. ಇನ್ನು ಪಾರ್ಟ್ ಸಿ 3 ಮಾರ್ಕ್ಸ್ ಕ್ವಶನಿಗೆ ಬಂದರೆ ನೋಡಿ, A, B ಸಬ್ ಕ್ವಶನ್ಸ್ಗಳು ಕೊಟ್ಟಿದ್ದಾರೆ. ಆ ಥರ ಸಬ್ ಕ್ವಶನ್ಸ್ಗಳನ್ನು ಕೊಟ್ಟಾಗ ಆ 2 ಸಬ್ ಕ್ವಶನ್ಸ್ಗಳು ಒಂದೇ ಚಾಪ್ಟರಿಂದ ಇರಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ A ಮತ್ತು B ಮೋಸ್ಟ್ಲಿ ಹಾರ್ಮೋನ್ ಸೆಕ್ರೆಟೆಡ್ ಬೈ ಪ್ಲಾಸೆಂಟಾ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ನೋಡಿ, ಹ್ಯೂಮನ್ ಗೋರಿಯೋನಿಕ್ ಗೋನಿಡೋಟ್ರೋಪಿನ್, ಹ್ಯೂಮನ್ ಪ್ಲಾಸೆಂಟಲ್ ಲ್ಯಾಕ್ಟೋಜನ್ ಆ್ಯಂಡ್ ರಿಲ್ಯಾಕ್ಸಿನ್ ಅದು ತಪ್ಪು ಮಾಡಿದ್ದಾರೆ. ನೋಡಿ, ತಪ್ಪಾಗಿದೆ. ರಿಲ್ಯಾಕ್ಸಿನ್ ಆ್ಯಕ್ಚುಲಿ ಇಟ್ ಇಸ್ ಹಾರ್ಮೋನ್ ಪ್ರೊಡ್ಯೂಸ್ಡ್ ಬೈ ದ ಓವರಿ, ನಾಟ್ ಪ್ಲಾಸೆಂಟಾ. ಓಕೆ, ಆ್ಯಂಡ್ ವಾಟ್ ಈಸ್ ಇನ್ಫರ್ಟಿಲಿಟಿಗೆ ಆನ್ಸರ್ ಇಲ್ಲಿದೆ. ಆ್ಯಂಡ್ ರೀಸನ್ಸ್ ಫಾರ್ ಇನ್ಫರ್ಟಿಲಿಟಿ. ಓಕೆ, ಇನ್ಫರ್ಟಿಲಿಟಿ ಇಸ್ ದ inability to produce children in spite of unprotected sexual cohabitation or sexual intercourse. Reasons: physical, congenital diseases, drugs, psychological, etc. ತುಂಬ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ಮಾರ್ಕ್ಸ್ ಹೋಗುವಂಥ ಚಾನ್ಸಸ್ ಇಲ್ಲ. ನೋಡಿ, ಅಪ್ಲಿಕೇಶನ್ಸ್ ಆಫ್ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್ 3 ಮಾರ್ಕ್ಸಿಂದು. ಆ್ಯಂಡ್ ಸ್ಟೇನ್ಲೆ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಎಷ್ಟು ಚೆನ್ನಾಗಿದೆ ನೋಡಿ ಡಯಾಗ್ರಾಮು. ಎಲ್ಲೂ ಕೂಡ ಮಾರ್ಕ್ಸ್ ತೆಗಿಬೇಕು ಅಂತ ಅನ್ಸಲ್ಲ ವೈಲೇಟರ್ಗೆ. ಎಕ್ಸಾಕ್ಟಾಗಿ ಹೇಗೆ NCERT ಡಯಾಗ್ರಾಮ್ ಕೊಟ್ಟಿದ್ದಾರೆ ಹಾಗೇ ಇದೆ. ಇನ್ಫೆಕ್ಟಿವ್ ಸ್ಟೇಜಸ್ ಆಫ್ ಪ್ಲಾಸ್ಮೋಡಿಯಂ ವೈವ್ಯಾಕ್ಸೋಸ್ಪೋರೋಸೋಯಿಡ್ಸ್ ಅಂತ ಕೇಳಿರ್ಬೋದು ಅದನ್ನು. ಆಮೇಲೆ ಆ್ಯಂಟಿಬಾಡಿ ಸ್ಟ್ರಕ್ಚರ್ ಕೇಳಿದ್ದಾರೆ 2 ಮಾರ್ಕ್ಸ್ಗೆ. ಇವೆರಡು ಕೂಡ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟರ್ನ
ಕ್ವಶನ್ಸ್ಗಳು. ಆ್ಯಂಡ್ ಡಬಲ್ ಫರ್ಟಿಲೈಸೇಷನ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕೇಳಿದ್ದಾರೆ. ನೋಡಿ, ಫಸ್ಟು ಒಂದು ಪ್ರೋಸೆಸ್ಸನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ, ಆಮೇಲೆ ಅದಕ್ಕೆ ಬೇಕಾಗಿರುವಂಥ ರಿಲೇಟೆಡ್ ಡಯಾಗ್ರಾಮ್ಸನ್ನು ಬರೆದು, ಆ್ಯಂಡ್ ಆಫ್ಟರ್ ಏನಾಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಬರೆದಿದ್ದಾರೆ ಚೆನ್ನಾಗಿ. ಪಾಯಿಂಟ್ ವೈಸ್ ಬರೆದಿದ್ದಾರೆ. ನಾನು ಅದನ್ನೇ ನನ್ನ ಸ್ಟೂಡೆಂಟ್ಸ್ಗಳಿಗೆ ಹೇಳ್ತಾ ಇರ್ತೀನಿ, ಪಾಯಿಂಟ್ ವೈಸ್ ಬರೀರಿ. ಡಿಸ್ಕ್ರಿಪ್ಟಿವ್ ಟೈಪ್ ಇದ್ದಾಗ ಅದನ್ನು ಪಾಯಿಂಟ್ ವೈಸ್ ಮೆನ್ಷನ್ ಮಾಡಿ. ಆ್ಯಂಡ್ ಎಲ್ಲೆಲ್ಲಿ ಆ ಪ್ರತಿ ಪಾಯಿಂಟಲ್ಲೂ ಎಲ್ಲಿ ಇಂಪಾರ್ಟೆಂಟ್ ಅಂತ ಅನಿಸುತ್ತೋ ಅದನ್ನು ಈ ಥರ ಅಂಡರ್ಲೈನ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇರ್ತೀನಿ. ನೋಡಿ, ಆ್ಯಂಡ್ 5 ಮಾರ್ಕ್ಸಿಗೆ ಸ್ಪರ್ಮ್ ಡಯಾಗ್ರಾಮ್ ಕೇಳಿದ್ದಾರೆ, ಹ್ಯೂಮನ್ ಸ್ಪರ್ಮ್ ಡಯಾಗ್ರಾಮು. ಯಾವುದೇ ಕಾರಣಕ್ಕೂ 1 ಮಾರ್ಕ್ಸು ಕೂಡ ಇಲ್ಲಿ ತೆಗಿಯೋಕ್ಕೆ ಮನ್ಸು ಬರಲ್ಲ, ಅಷ್ಟು ನೀಟಾಗಿ ಬರೆದಿದ್ದಾರೆ. ಇನ್ಕಂಪ್ಲೀಟ್ ಡಾಮಿನೆನ್ಸು ನೋಡಿ, ಈ ಥರದ ಕ್ವಶನ್ಸ್, ಫಾರ್ ಎಕ್ಸಾಂಪಲ್ ಈಗ ಮೋನೋ ಹೈಬ್ರಿಡ್ ಕ್ರಾಸ್, ಡೈ ಹೈಬ್ರಿಡ್ ಕ್ರಾಸ್, ಇನ್ಕಂಪ್ಲೀಟ್ ಡಾಮಿನೆನ್ಸು, ಈ ಥರದ ಕ್ವಶನ್ಸಲ್ಲಿ ನೀವು ಏನು ಮಾಡಿಬಿಡ್ತೀರಿ ಅಂತ ಹೇಳಿದ್ರೆ, ಡೈರೆಕ್ಟ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ, ಇಲ್ಲಿಂದ ಸ್ಟಾರ್ಟ್ ಮಾಡಿಬಿಡ್ತೀರಿ. ಹೀಗೆ ಮಾಡೋ ಹಾಗಿಲ್ಲ. ಫಸ್ಟು ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ನೋಡಿ, ಅದೇನಾಗುತ್ತೆ ಇನ್ಕಂಪ್ಲೀಟ್ ಡಾಮಿನೆನ್ಸಲ್ಲಿ ಏನಾಗುತ್ತೆ ಅನ್ನೋದನ್ನು ಫಸ್ಟು ಅದರ ಇಂಟ್ರಡಕ್ಷನ್ ಕೊಟ್ಟು, ಆಮೇಲೆ ಈ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನಿಗೆ ಹೋಗಬೇಕು. ಇದು ಅಷ್ಟೇ ನೋಡಿ, NCERT ಹೇಗೆ ಮೆನ್ಷನ್ ಮಾಡಿದ್ದಾರೆ, P1 ಜನರೇಷನ್, P1. ಓಕೆ, ಇಲ್ಲಿ ಜೀನೋಟೈಪ್ ಬರೆದ್ರೆ ಓಕೆ, RR ಪಕ್ಕ. ಇಲ್ಲಿ ಜೀನೋಟೈಪ್ ಬರೆದ್ರು ಓಕೆ. ನೆಕ್ಸ್ಟು ಇಲ್ಲಿ ಹೇಗಾಗುತ್ತೆ, ರೆಡ್ ಮತ್ತು ವೈಟ್ ಕಲರ್ ಫ್ಲವರ್ಗಳನ್ನು ಕ್ರಾಸ್ ಮಾಡಿದಾಗ ಪಿಂಕ್ ಕಲರ್ ಫ್ಲವರ್ಸ್ ಬರುತ್ತೆ, ಇದು ಇನ್ಕಂಪ್ಲೀಟ್ ಡಾಮಿನೆನ್ಸು. ಆಮೇಲೆ ಅಲ್ಲಿ ಸೆಲ್ಫಿಂಗ್ ಮೆನ್ಷನ್ ಮಾಡಿದ್ದಾರೆ, P2 ಜನರೇಷನ್, ಹೆಟ್ರೋಜೈಗಸ್ ಕಂಡೀಷನ್ ಮೆನ್ಷನ್ ಮಾಡಿದ್ದಾರೆ, ಗ್ಯಾಮೆಟ್ಸ್, ಗ್ಯಾಮೆಟ್ಸ್ ಅಲ್ವಾ. ಆಮೇಲೆ ಈ ಪ್ಯೂನೆಟ್ ಸ್ಕ್ವೇರ್ ಹಾಕಿದ್ದಾರೆ, ಪ್ಯೂನೆಟ್ ಸ್ಕ್ವೇರ್ ಹಾಕಬೇಕು. ಹಾಗೆ ಈ ಥರ ಲೈನ್ ನೋಡಿ, ಈ ಥರ ಫಾರ್ ಎಕ್ಸಾಂಪಲ್ ಆರ್ 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 ಈ ಥರ ಕ್ರಾಸ್ ಮಾಡಿದಾಗ ಆರ್ ಆರ್ ನೋಡಿ, ಈ ಥರ ಬರಿಬಾರ್ದು, ಲೈನ್ಸ್ ಹಾಕಬಾರ್ದು. ಹಿಂಗೆ ಈ ಥರ ಲೈನ್ಸ್ ಹಾಕಬಾರ್ದು, ಪಿನ್ವೆಟ್ ಸ್ಕ್ವೇರನ್ನೇ ಯೂಸ್ ಮಾಡಬೇಕು. ಆ್ಯಂಡ್ ಇಲ್ಲಿ ನೋಡಿ, ಫಿನೋಟೈಪ್ಸ್ ಬರೆದಿದ್ದಾರೆ, ಜೀನೋಟೈಪ್ಸ್ ಬರೆದಿದ್ದಾರೆ. ಹೌದಾ, ಫಿನೋಟೈಪ್ ಎಷ್ಟು, ರೆಡ್ ಎಷ್ಟಿದೆ, ಪಿಂಕ್ ಎಷ್ಟಿದೆ, ವೈಟ್ ಎಷ್ಟಿದೆ, ಹೌದಾ. ಆ್ಯಂಡ್ ಜೀನೋಟೈಪ್ ಕ್ಯಾಪಿಟಲ್ ಆರ್ ಎಷ್ಟಿದೆ 1, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಎಷ್ಟಿದೆ 2, ಸ್ಮಾಲ್ ಆರ್ ಎಷ್ಟಿದೆ 1, ಇದನ್ನ ಮೆನ್ಷನ್ ಮಾಡಬೇಕು. ಅಥವಾ 1:2:1 ಅಂತ ಬರೆದು ಇಲ್ಲಿ ರೆಡ್ಡು ವೈಟು ಅಥವಾ ರೆಡ್ಡು ಪಿಂಕು ವೈಟು ಅಂತ ಬರಿಬಹುದು. ಓಕೆ, ಅದನ್ನು ಕೂಡ ಬರಿಬಹುದು. ಅದಾದ್ಮೇಲೆ ರಿಸಲ್ಟ್ ಏನು ಅನ್ನೋದನ್ನು ಕೂಡ ನೋಡಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸುಮ್ಮನೆ ನೀವು ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀರಿ, ಇಲ್ಲಿಗೇನೆ ಸ್ಟಾಪ್ ಮಾಡ್ತೀರಿ, ಬಟ್ ಬರಿಬೇಕು, ರಿಸಲ್ಟ್ ಏನು ಅನ್ನೋದನ್ನ ಬರಿಬೇಕು ಕೆಳಗಡೆ. ಇಲ್ಲಿ ಪ್ಯಾಥೋಜನ್ಸ್ಗಳನ್ನ ಕೊಟ್ಟಿದ್ದಾರೆ. ಪ್ಯಾಥೋಜನ್ಸ್ಗಳೇ ಏನಾದರೂ ಆನ್ಸರ್ ಆಗಿದ್ದಿದ್ರೆ ನೀವು ಆ ಪ್ಯಾಥೋಜನ್ಸ್ಗಳ ಸೈಂಟಿಫಿಕ್ ನೇಮ್ಗಳನ್ನ ಬರಿಬೇಕಾದ್ರೆ ಸಪರೇಟ್ ಆಗಿ ಅಂಡರ್ಲೈನ್ ಮಾಡಬೇಕು. ಬೈನಾಮಿಯಲ್ ನಾಮೆನ್ಕ್ಲೇಚರ್ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು. ಇಲ್ಲಿ ಕ್ವಶನ್ ಅಲ್ಲಿ ಅದನ್ನ ಕೊಟ್ಟಿರೋದ್ರಿಂದ ಅವ್ರು ಕನ್ಸಿಡರ್ ಮಾಡಿಲ್ಲ. ಡಿಸೀಸ್ಗಳಲ್ಲಿ ಆನ್ಸರ್ ಆಗಿದೆ, ಹಾಗಾಗಿ ಅವ್ರು ಕನ್ಸಿಡರ್ ಮಾಡಿಲ್ಲ ಅದನ್ನ. ಆ್ಯಂಡ್ ರೋಲ್ ಆಫ್ ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ನೋಡಿ, ಪಾಯಿಂಟ್ ವೈಸು ಪ್ರತಿಯೊಂದು ಪಾಯಿಂಟನ್ನು ಎಷ್ಟು ನೀಟಾಗಿ ಬರೆದಿದ್ದಾರೆ. ಎಲ್ಲೂ ಕೂಡ ಒಂದು ಸಣ್ಣ ಮಿಸ್ಟೇಕ್ ಇಲ್ಲ. ಇದನ್ನು ಬೇಕಾದರೆ ಸ್ಕ್ರೀನ್ಶಾಟ್ ತಗೊಂಡು ಓದ್ಕೊಳ್ಬಹುದು. ಓಕೆ, 44 ಎನ್ಸೈಮ್ಸ್ಗಳ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ. ಇಲ್ಲಿ ಸಬ್ ಕ್ವಶನ್ಸ್ಗಳಿದೆ ನೋಡಿ, A ಮತ್ತು B, ಆ ಎರಡೂ ಕೂಡ ಬಯೋಟೆಕ್ನಾಲಜಿ ಚಾಪ್ಟರ್ ಇಂದನೇ ಇದೆ, ಹೌದಲ್ವಾ. ನೋಡಿ, ABC 3 ಕೂಡ ಬಯೋಟೆಕ್ನಾಲಜಿ ಚಾಪ್ಟರ್ ಇಂದನೇ ಇದೆ, ಹೌದಾ. ಆಮೇಲೆ ಇಲ್ಲಿ ನೋಡಿ 5 ಮಾರ್ಕ್ಸ್ ಟು ಸೆಕ್ಷನ್ 5 ಅಲ್ಲಿ 4 ಕ್ವಶನ್ ಕನ್ಸಿಡರ್ ಮಾಡಬೇಕಾಗತ್ತೆ. ಇವರು 5 ಬರೆದಿದ್ದಾರೆ. 1 2 3 4 5 ಬರೆದಿದ್ದಾರೆ. ಅದರಲ್ಲಿ 1 ಎಕ್ಸ್ಟ್ರಾ ಅಂತ ಕನ್ಸಿಡರ್ ಮಾಡಿದ್ದಾರೆ. ಇನ್ನು ಸೆಕ್ಷನ್ 6 ಅಲ್ಲಿ 3 ಇರುತ್ತೆ, ಅದರಲ್ಲಿ 1 ಬರೀಬೇಕು, ಹೌದಲ್ವಾ. ಸೊ ನೋಡಿ, ಅದರಲ್ಲಿ ಹಾಫ್ ಮಾರ್ಕ್ ಹೋಗಿದೆ, 4.25 ಮಾರ್ಕ್ಸ್ ಬಂದಿದೆ. ಕರೆಕ್ಟ್, ಹಾಫ್ ಮಾರ್ಕ್ ಹೋಗಿದೆ ಇಲ್ಲಿ. ಸೊ ಅದು ಎಲ್ಲಿ ಅಂತ ನೋಡ್ಕೊ ಬರೋಣ.
ಇಲ್ಲಿ ಮೆನ್ಷನ್ ಎನಿ ಟೂಲ್ಸ್ ಯೂಸ್ಡ್ ಫಾರ್ ರಿಕಾಂಬಿನೆಂಟ್ ಡಿಎನ್ಎ ಟೆಕ್ನಾಲಜಿ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ 4 ಬರಿಬೇಕು, 4 ಕೇಳಿದ್ದಾರೆ, 4 ಸರಿ ಇದೆ. ಹಾಫ್ ಮಾರ್ಕ್ ಯಾಕೆ ತೆಗೆದಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಫೈನಲ್ ಆಗಿ ಹಾಫ್ ಮಾರ್ಕ್ ಕೊಟ್ಟಿದ್ದಾರೆ, ಅದರಲ್ಲೇನು ಸಮಸ್ಯೆ ಆಗಲ್ಲ. ಆ್ಯಂಡ್ ಇನ್ನೊಂದು ನೀವು ಅಬ್ಸರ್ವ್ ಮಾಡಬೇಕು ನೋಡಿ, ಲಾಸ್ಟಲ್ಲಿ ಈ ಸೀಲನ್ನು ಹಾಕ್ತಾರೆ, ಮುಕ್ತಾಯವಾಗಿದೆ ದ ಎಂಡ್ ಅನ್ನುವಂಥ ಸೀಲನ್ನು ಹಾಕ್ತಾರೆ. ನೀವು ಈ ಸೀಲನ್ನು ಎಲ್ಲ ಕ್ವಶನ್ಸ್ಗಳನ್ನು ಅಟೆಂಡ್ ಮಾಡಿ ಏನೂ ಬರೆಯೋಕ್ಕಿಲ್ಲ ಅಂದಾದ್ಮೇಲೆ ನೀವು ಈ ಸೀಲನ್ನು ಹಾಕಿಸ್ಕೊಳ್ಬೇಕಾಗತ್ತೆ. ಏನಾದರೂ ಫಸ್ಟೇ ಏನಂದರೆ ಈ ಸೀಲ್ ಹಾಕಿದ್ಮೇಲೆ ಅದಾದಮೇಲೆ ಏನಾದರೂ ಬರೆದ್ರೆ ಅದನ್ನು ಕನ್ಸಿಡರ್ ಮಾಡಲ್ಲ. ಓಕೆ, ತುಂಬ ಕೇರ್ಫುಲ್ ಆಗಿರಬೇಕು. ಓಕೆ, ಇದು ಒಂದು ಔಟ್ ಆಫ್ ಔಟ್ ಪೇಪರ್ ಹೇಗಿರುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಲು. ಇದನ್ನು ನೋಡ್ಕೊಳ್ಳಿ. ಕೆಲವು ಆನ್ಸರ್ಸ್ಗಳನ್ನು ಇದರಿಂದ ಬಾರೋ ಮಾಡ್ಬೋದು, ಬೇಕಾದರೆ ಬಾರೋ ಮಾಡ್ಕೊಳ್ಳಿ. ಓಕೆ, ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು. ಈ ಥರದ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದೇ ಥರದ ವೀಡಿಯೋಸ್ಗಳು ಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಯಾವ ಥರದ ವೀಡಿಯೋಸ್ಗಳು ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಆ ಥರದ ವೀಡಿಯೋಸ್ಗಳನ್ನು ಮಾಡ್ತೀನಿ. ಆ್ಯಂಡ್ ಯಾರು ಔಟ್ ಆಫ್ ಔಟ್ ತೆಗಿಬೇಕು ಅಂತ ಅಂದ್ಕೊಂಡಿದ್ದಾರೆ ಅವರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಥ್ಯಾಂಕ್ ಯು.